ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SR ಲ್ಯಾಕ್ ನ ನಾರ್ ಗೇಟ್ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡೋಣ. ಸೊ ನಾರ್ ಗೇಟ್ ಅಂತ ಅಂದ್ರೆ ಏನು? ಆರ್ ಗೇಟ್ ಪ್ಲಸ್ ನಾಟ್ ಗೇಟ್, ಆರ್ ಗೇಟ್ ಪ್ಲಸ್ ನಾಟ್ ಗೇಟ್. ಫಸ್ಟ್ ಸೊ ಆರ್ ಗೇಟ್ ಹೇಗಿರುತ್ತೆ? ಸೊ ಆರ್ ಗೇಟ್ ಹೀಗಿರುತ್ತೆ. ಸೊ ಅದರ ಮುಂದೆ ಒಂದು ನಾಟ್ ಹಾಕಿದ್ರೆ ಏನಾಯ್ತು? ನಾರ್ ಗೇಟ್ ಆಯ್ತು. ಸೊ ಇವಾಗ ಫಸ್ಟ್ ಟ್ರುತ್ ಟೇಬಲ್ ಅನ್ನ ಬರೆಯೋಣ. ಎಷ್ಟು ಇನ್ಪುಟ್ಗಳು? ಎರಡು ಇನ್ಪುಟ್ಗಳು ಎ ಬಿ ಅಂತ ನಾನು ತಗೊಳ್ತೀನಿ. ಸೊ ಎರಡು ಇನ್ಪುಟ್ ಆಗಿರೋದ್ರಿಂದ ಎ ಮತ್ತೆ ಬಿ ಯಾವುದು ಇನ್ಪುಟ್. ನೆಕ್ಸ್ಟ್ ಔಟ್ಪುಟ್ ಏನಾಗಿ ಬರುತ್ತೆ? ಔಟ್ಪುಟ್ ಕೇವಲ ಒಂದೇ ಒಂದು ಔಟ್ಪುಟ್ ಬರಬೇಕು. ಸೊ ಎರಡು ಇನ್ಪುಟ್ ಆಗಿರೋದ್ರಿಂದ ಎಷ್ಟು ಕಾಂಬಿನೇಷನ್? 2 ಪವರ್ 2 ಅಂದ್ರೆ 4. ಅದೇ ಏನಾದರೂ ಮೂರು ಇನ್ಪುಟ್ಗಳಾಗಿದ್ರೆ 2 ಪವರ್ 3 ಅಂದ್ರೆ 8 ಕಾಂಬಿನೇಷನ್ ಆಗುತ್ತೆ. ಇವಾಗ 4 ಕಾಂಬಿನೇಷನ್ ಅಲ್ವಾ? ಹೇಗೆ ಬರೋದು? 0 0 0 1 1 0 1 1. ಸೊ ಇದು ಔಟ್ಪುಟ್ ನ y ಅಂತ ಕನ್ಸಿಡರ್ ಮಾಡೋಣ ನಾವು. ಈಗ ಬರೀತಾ ಬನ್ನಿ. ಫಸ್ಟ್ ಏನ್ ಮಾಡೋಣ? ಆರ್ ಗೇಟ್ ಗೆ ಬರೆಯೋಣ. ಸೊ ಆರ್ ಗೇಟ್ ಬರ್ಬಿಟ್ಟು ಅದನ್ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ನಾರ್ ಗೇಟ್ ಆಗುತ್ತೆ. ಯಾಕೆ? ಆರ್ ಗೇಟ್ ಇನ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಉಲ್ಟಾ ಮಾಡೋದಂಥದ್ದು ಯಾವುದು? ನಾಟ್ ಗೇಟ್. ಸೊ ಅವೆರಡು ಕಂಬೈನ್ ಆದ್ರೆ ನಾರ್ ಗೇಟ್ ಅಲ್ವಾ? ಫಸ್ಟ್ ಆರ್ ಗೇಟ್ ಬರೆಯೋಣ. ಸೊ ಆರ್ ಗೇಟ್. ಸೊ ಆರ್ ಗೇಟ್ ಗೆ ಬರಿಬೇಕಾದ್ರೆ ಏನಾಗುತ್ತೆ? ಎರಡರಲ್ಲಿ ಒಂದಾದ್ರೂ ಹೈಯರ್ ಬಿಟ್ಟಿದ್ರೆ ಹೈ. ಸೊ ಪ್ಲಸ್ ಪ್ಲಸ್ ಆಕ್ಷನ್ ನಡೆಯುತ್ತೆ. 0 ಪ್ಲಸ್ 0 0, 0 ಪ್ಲಸ್ 1 1, 1 ಪ್ಲಸ್ 0 1, 1 ಪ್ಲಸ್ 1 1. ಸೊ ಅಡಿಷನ್ ಬರಲ್ವಾ ಅಂತ ಹೇಳ್ಬೇಡಿ, ಯಾಕಂದ್ರೆ ಇದು ನಾವು ಯೂಸ್ ಮಾಡ್ತಿರೋದಂಥದ್ದೇನು? ಬೈನರಿ ವ್ಯಾಲ್ಯೂಸ್. ಬೈನರಿ ವ್ಯಾಲ್ಯೂಸ್ ಅಂತ ಅಂದ್ರೆ ಏನು? ನಾವು ಯೂಸ್ ಮಾಡ್ತಿರೋದು ಝೀರೋಸ್ ಅಥವಾ ಒನ್ಸ್ ಅಲ್ಲೇ ಬರಿಬೇಕು, 2 ಅಂತ ಬರೆಯಂಗಿಲ್ಲ. ಸೊ 0 ಅಥವಾ ಒನ್ಸ್ ಅಲ್ಲಿ ಬರೆಯೋದ್ರಿಂದ ಇದು ಹೈ ಹೈ ಹೈ. ಹೈ ಇದ್ರೆ 1, ಲೋ ಇದ್ರೆ 0, ಆ ರೀತಿ. ಸೊ ಇವಾಗ ಏನಾಯ್ತು? ಆರ್ ಗೇಟ್ ಆಯ್ತು. ನಾಟ್ ಗೇಟ್ ಏನ್ ಮಾಡುತ್ತೆ? ಅದನ್ನ ಉಲ್ಟಾ ಮಾಡುತ್ತೆ. ಅವಾಗ ಫೈನಲ್ ಏನ್ ಸಿಗುತ್ತೆ? ನಂಗೆ ನಾರ್ ಗೇಟ್ ಸಿಗುತ್ತೆ. ಸೊ ನಾರ್ ಗೇಟ್ ಇಂದ ಏನಾಗುತ್ತೆ? ಟ್ರುತ್ ಟೇಬಲ್ ನಾರ್ ಗೇಟ್. ಸೊ 0 ಇರೋ ಜಾಗದಲ್ಲೆಲ್ಲ 1, 1 ಇರೋ ಜಾಗದಲ್ಲೆಲ್ಲ 0. ಸೊ 1, ಇನ್ನು ಉಳಿದಿರೋಂಥದ್ದೆಲ್ಲ 0 0 0 0. ಈಗ ನಾರ್ ಗೇಟ್ ಇಂದು ಟ್ರುತ್ ಟೇಬಲ್ ಆಯ್ತು. ಈ ಟ್ರುತ್ ಟೇಬಲ್ ನಮಗೆ ಬೇಕಿರ್ಬೇಕು. ಇದರಿಂದ ಒಂದು ಕನ್ಕ್ಲೂಷನ್ ತೆಗೆಯೋಣ. ಏನ್ ಕನ್ಕ್ಲೂಷನ್ ಅಂತಂದ್ರೆ, ನನಗೆ ಅಟ್ಲೀಸ್ಟ್ ಒಂದೇನಾದ್ರೂ ಹೈಯರ್ ಬಿಟ್ಟಿದ್ರೆ, ಹೈಯರ್ ಬಿಟ್ ಅಂದ್ರೆ ಏನು? 1. ಅಟ್ಲೀಸ್ಟ್ ನನ್ನ ಇನ್ಪುಟ್ ಗಳಲ್ಲಿ ಒಂದಾದ್ರೂ ಹೈಯರ್ ಬಿಟ್ಟಿದ್ರೆ ನನ್ನ ಔಟ್ಪುಟ್ ಏನಾಗುತ್ತೆ? 0. ಇಫ್ ಅಟ್ಲೀಸ್ಟ್ 1 ಹೈ ಬಿಟ್ ಅಂದ್ರೆ ಏನು? 1 ಇನ್ ಇನ್ಪುಟ್, ದೆನ್ ಔಟ್ಪುಟ್ ಈಸ್ ಈಕ್ವಲ್ ಟು 1. ಸೊ ಸಾರಿ, ಔಟ್ಪುಟ್ ಈಸ್ ಈಕ್ವಲ್ ಟು 0. ಅಟ್ಲೀಸ್ಟ್ ಒಂದೇನಾದ್ರೂ ನನ್ನ ಇನ್ಪುಟ್ ಗಳಲ್ಲಿ 1 ಇದ್ರೆ ಔಟ್ಪುಟ್ 0 ಆಯ್ತು. ಈಗ ಯಾವ್ದನ್ನ ಯೂಸ್ ಮಾಡಬೇಕು? ನಾರ್ ಗೇಟ್ ನ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಬೇಕು. ಸೊ ನಾರ್ ಗೇಟ್ ನ ಬಿಡಿಸಿ. ನಾರ್ ಗೇಟ್, ಇನ್ನೊಂದು ನಾರ್ ಗೇಟ್. ಈ ನಾರ್ ಗೇಟಿನ ಔಟ್ಪುಟ್ ಇದಕ್ಕೆ ಇನ್ಪುಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇದ್ರ ಔಟ್ಪುಟ್ ಈ ನಾರ್ ಗೇಟ್ಗೆ ಇನ್ಪುಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇದ್ಯಾವ್ದಿದು? ಎಸ್ ಮತ್ತೆ ಆರ್. ಔಟ್ಪುಟ್ಗಳೇನು? ಕ್ಯೂ ಮತ್ತೆ ಕ್ಯೂ ಬಾರ್. ಸೊ ಒಂದನ್ನ ನೆನಪಿಟ್ಕೊಳ್ಳಿ, ಲ್ಯಾಚಸ್ ಅಲ್ಲಿ ನಮಗೆ ಔಟ್ಪುಟ್ಗಳು ಯಾವತ್ತಿದ್ರು ಕಾಂಪ್ಲಿಮೆಂಟ್ ಆಗಿ ಬರುತ್ತೆ. ಕಾಂಪ್ಲಿಮೆಂಟ್ ಅಂದ್ರೆ ಏನು? 0 ಇದ್ರೆ ಇದು 0 ಆದ್ರೆ ಇದು 1 ಬರಬೇಕು. ಅದೇ ಇದು 1 ಆದ್ರೆ ಇದು 0 ಬರಬೇಕು. 1 ಮತ್ತೆ 1, 0 ಮತ್ತೆ 0 ಅಂದ್ರೆ ಸೇಮ್ ಇರುವಂತ ಬಿಟ್ಸ್ ಬರಬಾರ್ದು ಔಟ್ಪುಟ್ ಆಗಿ. ಸೊ ಇವಾಗ ಏನ್ ಮಾಡೋಣ? ಇದನ್ನ ಇಟ್ಕೊಂಡು ನಾವು SR ಲ್ಯಾಚ್ ಟೇಬಲ್ ನ ಬರೆಯೋಣ. SR ಲ್ಯಾಚ್ ಟೇಬಲ್ ಯೂಸಿಂಗ್ ನಾರ್ ಗೇಟ್. ಸೊ SR ಇವಾಗ ಇನ್ಪುಟ್ ಗಳು ಯಾವ್ಯಾವು? ಎಸ್ ಮತ್ತೆ ಆರ್, ಎಸ್ ಮತ್ತೆ ಆರ್. ನೆಕ್ಸ್ಟ್ ಔಟ್ಪುಟ್ ಗಳು ಯಾವ್ಯಾವು? ಕ್ಯೂ ಮತ್ತೆ ಕ್ಯೂ ಬಾರ್, ಕ್ಯೂ ಮತ್ತೆ ಕ್ಯೂ ಬಾರ್. ಈಗ ಸೊ ಎರಡೇ ಎರಡು ಇನ್ಪುಟ್ ಗಳು ಇರೋದ್ರಿಂದ ನಮ್ಮ ಕಾಂಬಿನೇಷನ್ ಏನಾಗುತ್ತೆ? 0 0 0 1 1 0 1 1. ಫಸ್ಟ್ ಯಾವ್ದೊಂದು ಕನ್ಸಿಡರ್ ಮಾಡೋಣ? 0 1 ಅನ್ನ ಕನ್ಸಿಡರ್ ಮಾಡೋಣ. ಸೊ 0 1 ನ ಕನ್ಸಿಡರ್ ಮಾಡಿದ್ರೆ ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 1. ಸೊ ನಾನು ಏನ್ ಹೇಳಿದೆ? ಇನ್ಪುಟ್ ಗಳಲ್ಲಿ ಒಂದಾದ್ರೂ 1 ಇದ್ರೆ ಔಟ್ಪುಟ್ 0 ಆಗುತ್ತೆ. ಸೊ ಇವೆರಡನ್ನು ನೋಡಿದ್ರೆ 1 ಆಲ್ರೆಡಿ ಇದೆ. ಸೊ ಏನಾಗಬೇಕು? ಔಟ್ಪುಟ್ 0 ಆಗಬೇಕು. ಸೊ ಔಟ್ಪುಟ್ 0 ಆಯ್ತು. ಈ ಔಟ್ಪುಟ್ ಏನ್ ಮಾಡುತ್ತೆ? ಇದಕ್ಕೆ ಇನ್ಪುಟ್ ಆಗಿ ಬರುತ್ತೆ. ಸೊ ಇವಾಗ ಇನ್ಪುಟ್ ಗಳೇನಾದ್ರು ಈ ನಾರ್ ಗೇಟ್ಗೆ 0 ಮತ್ತೆ 0. ಸೊ 0 ಮತ್ತೆ 0 ಇದ್ರೆ ಔಟ್ಪುಟ್ ಏನು? 1. ಸೊ ಕಾಂಪ್ಲಿಮೆಂಟ್ ಬಂತಾ? ಇದು 0 ಬಂತು, ಇದು 1 ಬಂತು. ಸೊ ಕ್ಯೂ ಬಾರ್ ವ್ಯಾಲ್ಯೂ ಏನು? 0, ಕ್ಯೂ ವ್ಯಾಲ್ಯೂ 1. ನೆಕ್ಸ್ಟ್ 1 0 ನ ಕನ್ಸಿಡರ್ ಮಾಡೋದು. ಸಾರಿ ಇವಾಗ 1 0 ಮಾಡಿದ್ದು. ಇವಾಗ 1 0 ನ ಕನ್ಸಿಡರ್ ಮಾಡೋಣ.
ಸೊ 1 0 ಕನ್ಸಿಡರ್ ಮಾಡಿದ್ರೆ ಎಸ್ ವ್ಯಾಲ್ಯೂ 1 ಆರ್ ವ್ಯಾಲ್ಯೂ 0 ಆಗುತ್ತೆ. ಸೊ ಏನು ಇನ್ಪುಟ್ ಅಲ್ಲಿ ಒಂದಾದ್ರೂ ಹೈ ವೇಟ್ ಇದ್ರೆ ಔಟ್ಪುಟ್ 0. ಸೊ 1 ಇದೆ, ಸೊ ಅದರ ಔಟ್ಪುಟ್ ಏನಾಗುತ್ತೆ 0 ಆಗುತ್ತೆ. ಸೊ ಕ್ಯೂ ವ್ಯಾಲ್ಯೂ ಏನು 0. ನೆಕ್ಸ್ಟ್ ಇದೇನಾಗುತ್ತೆ, ಇದಕ್ಕೆ ಇನ್ಪುಟ್ ಆಗಿ ಬರುತ್ತೆ. ಸೊ 0 ಮತ್ತೆ 0 ಎರಡು ಇನ್ಪುಟ್ 0 ಆದ್ರೆ ಔಟ್ಪುಟ್ 1. ಸೊ ಕಾಂಪ್ಲಿಮೆಂಟ್ ಇದೆಯಾ, ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಸೊ 1. ನೆಕ್ಸ್ಟ್ 1 ಮತ್ತೆ 1 ಅನ್ನ ಕನ್ಸಿಡರ್ ಮಾಡೋಣ, ಎರಡೂ ಕೂಡ 1. ಸೊ ಎರಡೂ ಕೂಡ 1 1 ಇದ್ರೆ ನಮ್ಮ ಔಟ್ಪುಟ್ ಏನಾಗುತ್ತೆ, ಎರಡೂ ಕೂಡ 1 1 ಇದ್ರೆ ನಮ್ಮ ಔಟ್ಪುಟ್ 0 ಆಗುತ್ತೆ. ಸೊ ಇಲ್ಲಿ 0. ಸೊ ಈ 0 ಏನ್ ಮಾಡುತ್ತೆ, ಇಲ್ಲಿಗೆ ಹೋಗುತ್ತೆ. ಯಾಕೆ ಇಲ್ಲಿ ಇರುವಂತ 0 ಇಲ್ಲಿ ಇನ್ಪುಟ್ ಆಗಿ ಹೋಗುತ್ತೆ. ಇವಾಗ ಏನಾಯ್ತು, 1 ಮತ್ತೆ 0 ಆಯ್ತು. ಸೊ 1 ಮತ್ತೆ 0 XOR ಗೇಟಿಗೆ ಬಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಹೈ ಇದ್ರೆ ಏನಾಗಬೇಕು, 1 0 0 ಆಗುತ್ತೆ. ಇವಾಗ ಏನಾಯ್ತು, ಇಲ್ಲೂ 0 ಬಂತು, ಇಲ್ಲೂ 0 ಬಂತು, ಇದು ಇನ್ವ್ಯಾಲಿಡ್. ಇದು ಇನ್ವ್ಯಾಲಿಡ್. ಯಾಕೆ ಇನ್ವ್ಯಾಲಿಡ್ ಅಂತ ಅಂದ್ರೆ ನನಗೆ ಇದು ಬರಂಗಿಲ್ಲ, ಕಾಂಪ್ಲಿಮೆಂಟ್ ಆಗಿ ನನ್ನ ಆನ್ಸರ್ಸ್ ಬರಬೇಕು. ಸೊ ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದು ಯಾವುದು 0 0. ಸೊ 0 ಮತ್ತೆ 0 0 0 ಕೊಟ್ರೆ ಏನಾಗುತ್ತೆ, ಸೊ 0 0 ಕೊಟ್ರೆ ನನ್ನ ಔಟ್ಪುಟ್ 1 ಬರುತ್ತೆ. ನೆಕ್ಸ್ಟ್ ಈ 1 ಏನಾಗುತ್ತೆ, ಇಲ್ಲಿ ಇನ್ಪುಟ್ ಆಗಿ ಆಕ್ಟ್ ಆಗುತ್ತೆ. 1 ಮತ್ತೆ 0. ಸೊ 1 ಮತ್ತೆ 0 ಇದ್ರೆ ಔಟ್ಪುಟ್ ಏನು 0. ಸೊ 1 ಮತ್ತೆ 0 ಬರಬೇಕಲ್ವಾ, 1 ಮತ್ತೆ 0 ಆಲ್ರೆಡಿ ಮೆಮೊರಿಯಲ್ಲಿ ಇದೆ. ಸೊ ಏನಂತ ಬರೀಬೇಕು, ಮೆಮೊರಿ ಅಂತ ಬರೀಬೇಕು. ಇಷ್ಟೇ, ಸಿಂಪಲ್. ಸೊ SR ಲ್ಯಾಚ್ ಯೂಸಿಂಗ್ ನಾರ್ ಗೇಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.